ಪ್ರೀತಿಯ ವಿದ್ಯಾರ್ಥಿಗಳೇ, ದಿವಿಗೆ ಕ್ಲಾಸಸ್ ಪ್ರೈವೇಟ್ ಲಿಮಿಟೆಡ್ ಮಲ್ಲೇಶ್ವರಂ ವತಿಯಿಂದ ದ್ವಿತೀಯ PUC ಪಾಠಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ನಾವು ಮ್ಯಾಥಮೆಟಿಕ್ಸಿನ ಡಿಫ್ರೆನ್ಷಿಯೇಷನ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಅನ್ನು ಸಂಬಂಧಿಸಿರುವಂಥದ್ದು. ಈಗಾಗಲೇ ನಾವು 39 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಈಗ 40ನೇ ಪ್ರಶ್ನೆಯಿಂದ ಮುಂದುವರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇದು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ಗೆ ಸಂಬಂಧಿಸಿರೋದು. ಎಲ್ಲ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೂ ಒಂದೇ ಒಂದು ಸರಳವಾಗಿರೋ ಮೆಥಡು ಏನಪ್ಪ, y = x⁻sin x ಅಂತ ತಗೋಬೇಕು. ಆಮೇಲೆ ನಿಮ್ಗೆ ಗೊತ್ತಿದೆ ಅಪ್ಲೈ ಲಾಗ್ ಬೋತ್ ಸೈಡ್ಸ್. ಇಲ್ಲೇನು ಚೇಂಜ್ ಇಲ್ಲ ವಿದ್ಯಾರ್ಥಿಗಳೇ. ಇದು 3 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳುವಂಥದ್ದು. ಅಪ್ಲೈ ಲಾಗ್ ಬೋತ್ ಸೈಡ್ಸ್ ಮಾಡಿದಾಗ log y = log of x⁻sin x ಆಯಿತು ಅಲ್ವಾ. ದಿಸ್ ಇಂಪ್ಲೈಸ್ log y = sin x log x ಅಂತ ಆಯಿತು. ಇದನ್ನು ನೀವು ಒಪ್ಕೋತೀರಿ. ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ ಏನಪ್ಪ ಅಂತ ಹೇಳಿದ್ರೆ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ 1/y into dy/dx ಅಲ್ವಾ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ ಏನು, 1/y into dy/dx ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಹಾಗೆ ಇರ್ತದೆ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1/x ಪ್ಲಸ್ ಲಾಗ್ ಎಕ್ಸ್ ಹಾಗೆ ಇರ್ತದೆ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಅಲ್ವಾ. ಅರ್ಥ ಆಗ್ತಾ ಇದೆಯಾ? ರೈಟ್. ಸೈನ್ ಎಕ್ಸ್ differentiation of log x is 1/x plus log x differentiation of sin x is cos x. That is equal to, or this implies dy/dx is equal to, ನೋಡಿ ರೈಟ್ ಹ್ಯಾಂಡ್ ಸೈಡಿಗೆ y ಅನ್ನು ಮಲ್ಟಿಪ್ಲೈ ಮಾಡಬೇಕು. y ಬದಲು x⁻sin x ಅಂತ ಬರಿತಾ ಇದ್ದೀನಿ. x⁻sin x ಬರೆದ್ಮೇಲೆ sin x/x ಪ್ಲಸ್ log x ಇಂಟು cos x. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಪ್ರಶ್ನೆ ಕೂಡ ಏನು ತುಂಬ ಸಿಂಪಲ್ ಆಗಿರುವಂಥದ್ದೇನೆ. ಇದನ್ನು ಆ್ಯಕ್ಚುಲಿ ನಾವು ವಿ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಯೂಸಿಂಗ್ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ನು. ನಾನೇನು ಮಾಡ್ತೀನಿ, ಇದನ್ನು ಸ್ಟ್ಯಾಂಡರ್ಡ್ ಮೆಥಡಲ್ಲೇ ಡಿಫ್ರೆನ್ಷಿಯೇಟ್ ಮಾಡಿಬಿಡ್ತೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ಲಾಗಲ್ಲೇ ಮಾಡಿ ಅಂತ ಕೇಳಿದ್ದಾರೆ, ಬಟ್ ದೊಡ್ಡ ವ್ಯತ್ಯಾಸ ಆಗೋದಿಲ್ಲ ಇದೇನು. ಹೀಗಾಗಿ ಏನಂತಿದೆ, x+3² x+4³ x+5⁴. ಸೊ ವಾಟ್ ಈಸ್ dy/dx? ನೋಡಿ, x+3² ಅನ್ನು ಟಚ್ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳೇ. x+4³ ಕೂಡ ಹಾಗೆ ಇಟ್ಟಿದ್ದೀನಿ. x+5⁴ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 4 times x+5⁴ ಆಯಿತು. ಅರ್ಥ ಆಯ್ತಲ್ವಾ? ಈ ನಂತರ ನಾನೇನು ಮಾಡ್ತೀನಿ, ಪ್ಲಸ್ x+3² ಹಾಗೇ ಇದೆ, x+4⁴ ಕೂಡ ಹಾಗೇ ಇದೆ. ಸಾರಿ, x+5⁴ ಕೂಡ ಹಾಗೇ ಇದೆ. x+4³ ಅನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ 3 times x+4 ಆಯಿತು. ಮೊದಲನೇ ಸತಿ ನಾವು x+5 ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ನೆಕ್ಸ್ಟು x+4³ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಇವಾಗ ನಾವು x+3² ಅನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ ವಿದ್ಯಾರ್ಥಿಗಳೇ. x+5⁴ ಅನ್ನು ಹಾಗೆ ಇಟ್ಟಿದ್ದೀನಿ. ಐ ಡಿಫ್ರೆನ್ಷಿಯೇಟ್ x+4³ ಇವಾಗ x+3² ಅನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ನಾನೇನು ಮಾಡ್ತೀನಿ, x+4³ ಇಂಟು x+5⁴ ಅನ್ನು ಹಾಗೆ ಇಟ್ಟು ಡಿಫ್ರೆನ್ಷಿಯೇಷನ್ ಆಫ್ x+3² ಅಂದರೆ 2 times x+3 ಆಯಿತು. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡುವಂಥ ಪ್ರಮೇಯ ಏನು ಬರೋದಿಲ್ಲ ವಿದ್ಯಾರ್ಥಿಗಳೇ. ಇದನ್ನು ಹಾಗೆ ಇಟ್ಕೋಬೋದು. ಇದೊಂದು ಕರೆಕ್ಷನ್ನು, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇದು x+5⁴. ವಿದ್ಯಾರ್ಥಿಗಳೇ, ನಿಮ್ಗೆ ಇದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ಕೂಡ ಹೀಗೆ ಇದೆ, ಏನೂ ವ್ಯತ್ಯಾಸ ಇಲ್ಲ, ಸ್ವಲ್ಪ ಡಿಫರೆಂಟ್ ಆಗಿದೆ ಅನ್ನೋದು ಬಿಟ್ಟರೆ. ನೋಡಿ, ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ಈಕ್ವಲ್ ಟು y
ಅಪ್ಲೈ ಲಾಗ್ ಬೋತ್ ಸೈಡ್ಸ್. ಹೌದಲ್ವಾ? ಲಾಗ್ ವೈ ಇಸ್ ಈಕ್ವಲ್ ಟು ಅಲ್ವಾ, ಒಂದೇ ಸ್ಟೆಪ್ಪನ್ನು ಎಗರಿಸಿ ಬರಿತೀನಿ ಅಂತ ಹೇಳಿದ್ರೆ ಲಾಗ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1/x ಅಲ್ವಾ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬೋತ್ ಸೈಡ್ಸ್. ದೇರ್ಫೋರ್ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ವೈ ಈಸ್ 1/y ಇಂಟು dy by dx ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ 1/x ಅನ್ನು ನಾನು ಟಚ್ ಮಾಡ್ತಾ ಇಲ್ಲ, ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಈಸ್ 1 ಪ್ಲಸ್ ಎಕ್ಸ್ ಅನ್ನು ಹಾಗೆ ಇಟ್ಟೆ, ಲಾಗ್ ಆಫ್ ಎಕ್ಸ್ ಪ್ಲಸ್ 1/x ದ ಡಿಫ್ರೆನ್ಶಿಯೇಷನ್ 1/x ಪ್ಲಸ್ 1/x ಅಲ್ವಾ. ಹಾಗೆ ಎಕ್ಸ್ ಪ್ಲಸ್ 1/x ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಮೈನಸ್ 1/x ಸ್ಕ್ವೇರ್. ಹೌದಲ್ವಾ ವಿದ್ಯಾರ್ಥಿಗಳೇ? ರೈಟ್. ಇದೊಂದೇ ಒಂದು ಸಿಂಪ್ಲಿಫಿಕೇಶನ್ ಮಾಡ್ಕೋತೀನಿ ವಿದ್ಯಾರ್ಥಿಗಳೇ. ಎಕ್ಸ್ ಇಂಟು 1 ಮೈನಸ್ 1/x ಸ್ಕ್ವೇರ್ನ ನಾನು ಎಕ್ಸ್ ಸ್ಕ್ವೇರ್ ಮೈನಸ್ 1/x ಸ್ಕ್ವೇರ್ ಅಂತ ಬರ್ಕೊಂಡು ಡಿನಾಮಿನೇಟ್ರಿಲಿ ಇದನ್ನು ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಅಂತ ಬರ್ಕೋಬೋದಲ್ವಾ. ಈ ಒಂದು ಎಕ್ಸು ಈ ಎಕ್ಸು ಕ್ಯಾನ್ಸಲ್ ಆಗುತ್ತೆ, ಮತ್ತು ಈ ಎಕ್ಸು ಕ್ಯಾನ್ಸಲ್ ಆಗಿ ಏನು ಉಳಿತದೆ, ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಹೌದಲ್ವಾ? ಎಕ್ಸ್ ಸ್ಕ್ವೇರ್ ಮೈನಸ್ 1/x ಸ್ಕ್ವೇರ್, ಎಕ್ಸ್ ಕ್ಯಾನ್ಸಲ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಸೊ ಅದು ಉಳಿತದೆ. ದೇರ್ಫೋರ್ dy by dx is equal to y ಟೈಮ್ಸ್, y ರೈಟ್ ಹ್ಯಾಂಡ್ ಸೈಡ್ಗೆ ಹೋಗಬೇಕು, ನಾನೇನಂತ ಬರಿತೀನಿ, ಎಕ್ಸ್ ಪ್ಲಸ್ 1/x ಪವರ್ ಎಕ್ಸ್ ಹಾಗೆ ಬರದೆ, ಇದನ್ನು ಲಾಗ್ ಆಫ್ ಎಕ್ಸ್ ಪ್ಲಸ್ 1/x ಬರದೆ, ಪ್ಲಸ್ ವಿದ್ಯಾರ್ಥಿಗಳೇ ಇದನ್ನು ನಾನು ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಬರಿತೀನಿ. ಆ್ಯಕ್ಚುಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರಿಬೇಕು, ವೈ ಅಂತ ಬರಿಬೇಕು, ಬಟ್ ಪರವಾಗಿಲ್ಲ, ಹೀಗೆ ಬರೆದ್ರು ನಾವು ಮಾರ್ಕ್ಸ್ ಕೊಡ್ತೀವಿ, ನೀವೇನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಆ್ಯಂಡ್ ALBS ಅಂತೆಲ್ಲ ಬರಿಬೇಡ್ರಪ್ಪ, ಅಪ್ಲೈ ಲಾಗ್ ಬೋತ್ ಸೈಡ್ಸ್ ಅಂತ ಬರೀರಿ. ನನಗೆ ಜಾಗದ ಕನ್ಸ್ಟೆಂಟ್ ಇದೆ, ಅದಕ್ಕೆ ಈ ಥರ ಬರಿತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್, ಎಕ್ಸ್ ಪವರ್ 1 ಪ್ಲಸ್ 1/x ಅಂತಿದೆ. ಲೆಟ್ ದಿಸ್ ಬಿ ಈಕ್ವಲ್ ಟು y, ರೈಟ್. ಅಪ್ಲೈ ಲಾಗ್ ಬೋತ್ ಸೈಡ್ಸ್, ರೈಟ್. Therefore log y is equal to log of x ಪವರ್ x ಪ್ಲಸ್ 1/x ನ ಪಕ್ಕಕ್ಕೆ ಬರ್ಕೋತೀನಿ 1/1 ಪ್ಲಸ್ x. ಈ ಪ್ರೊಸೀಜರ್ ನಿಮ್ಗೆ ಗೊತ್ತಿದೆ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ದೇರ್ಫೋರ್ ಏನಾಗ್ತದೆ, ರೈಟ್, ಲಾಗ್ y ಅದ ಡಿಫ್ರೆನ್ಶಿಯೇಷನ್ 1/y ಇಂಟು y ಡ್ಯಾಶ್, 1 ಪ್ಲಸ್ 1/x ಅನ್ನು ಹಾಗೆ ಬಿಟ್ಟೆ, ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ x ಈಸ್ 1/x ಪ್ಲಸ್ ಲಾಗ್ x ಅನ್ನು ಹಾಗೆ ಇಟ್ಟೆ, ಡಿಫ್ರೆನ್ಶಿಯೇಷನ್ ಆಫ್ 1 ಪ್ಲಸ್ 1/x ಈಸ್ 0 ಮೈನಸ್ 1/x ಸ್ಕ್ವೇರ್. ಹೌದಲ್ವಾ? ದಟ್ ಈಸ್ ಈಕ್ವಲ್ ಟು, ನೋಡಿ, 1 ಪ್ಲಸ್ 1/x ಇದಿಲ್ಲ, ಅದು ನಾವು ಎಕ್ಸ್ ಪ್ಲಸ್ 1/x ಅಂತ ಬರಿಬೇಕಾಗಿತ್ತು. ಈ ಎಕ್ಸು ಸೇರಿ ಎಕ್ಸ್ ಸ್ಕ್ವೇರ್ ಆಯಿತು, ಮೈನಸ್ 0 ಮೈನಸ್ 1 ಅಂದರೆ -1 ಅಂತ, ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಯಿತು. ಆದ್ದರಿಂದ ವೈ ಡ್ಯಾಶ್ ಮಾತ್ರ ಬೇಕಲ್ವಾ, ವೈ ಡ್ಯಾಶ್ ಇಸ್ ಈಕ್ವಲ್ ಟು ವೈ ಟೈಮ್ಸ್ ಎಕ್ಸ್ ಪ್ಲಸ್ 1 ಮೈನಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ವೈ ಅಂದರೆ ಏನಪ್ಪ, ಎಕ್ಸ್ ಪ್ಲಸ್ 1/x, ಹೌದಾ, ಸಾರಿ, ಎಕ್ಸ್ ಪವರ್ 1 ಪ್ಲಸ್ 1/x, ರೈಟ್, ಇಂಟು ಎಕ್ಸ್ ಪ್ಲಸ್ 1 ಮೈನಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ನೋಡಿ, ಸಿಂಪಲ್ ಆಗಿರುತ್ತೆ, ಇದೇನು ತುಂಬ ಬ್ರಹ್ಮವಿದ್ಯೆ ಏನಲ್ಲ, ಕಲಿಯುವಂಥದ್ದೇ. ವಿ ಕಂಡಕ್ಟ್ ಇಂಡಿವಿಜುವಲ್ ಟ್ಯೂಟರಿಂಗ್ ಫಾರ್ PUC, CET, NEET. If you are interested, you can join for this course, right? ಇಂಡಿವಿಜುವಲ್ ಟ್ಯೂಟರಿಂಗ್ ಅಂದರೆ ಪಕ್ಕದಲ್ಲಿ ಕೂರಿಸ್ಕೊಂಡು ಕಲಿಸ್ಕೊಳ್ಳೋದಕ್ಕೆ ಇಂಡಿವಿಜುವಲ್ ಟ್ಯೂಟರಿಂಗ್ ಅಂತ ಕರಿತೀವಿ. ಈ ಕ್ಲಾಸ್ ರೂಮಲ್ಲಿ ಕುರಿ ದೊಡ್ಡಿ ಥರ ತುಂಬಿಟ್ಟು ಪಾಠ ಮಾಡಲ್ಲ, ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳ್ಕೊಡೋದು. ನೆಕ್ಸ್ಟ್ ಕ್ವೆಶನು, ಲಾಗ್ ಎಕ್ಸ್ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಲಾಗ್ ಎಕ್ಸ್ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ವೈ, ಅಪ್ಲೈ ಲಾಗ್ ಬೋತ್ ಸೈಡ್ಸ್. ದೇರ್ಫೋರ್ ಏನಾಯಿತು, ಲಾಗ್ ವೈ
ಈಸ್ ಈಕ್ವಲ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ಪವರ್ ಎಕ್ಸ್ ಅಂದರೆ ಪಕ್ಕಕ್ಕೆ ಬಂತು, ಕೋಎಫಿಷಿಯಂಟ್ ಆಯಿತು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದೇರ್ ಫೋರ್ ಲಾಗ್ ವೈ ಡಿಫ್ರೆನ್ಷಿಯೇಷನು 1/y into dy by dx x times log x ಡಿಫ್ರೆನ್ಷಿಯೇಷನ್ 1/log x ಮತ್ತು log x ಡಿಫ್ರೆನ್ಷಿಯೇಷನ್ 1/x ಪ್ಲಸ್ log x ಅನ್ನು ಕಾನ್ಸ್ಟೆಂಟ್ ಆಗಿರ್ತೀನಿ. ಡಿಫ್ರೆನ್ಷಿಯೇಷನ್ ಆಫ್ x ಈಸ್ 1, x ಕ್ಯಾನ್ಸಲ್ ಆಯಿತು, ರೈಟ್. ದೇರ್ ಫೋರ್ ದಿಸ್ ಇಂಪ್ಲೈಸ್ dy by dx ಈಸ್ ಈಕ್ವಲ್ ಟು, ರೈಟ್ ಹ್ಯಾಂಡ್ ಸೈಡಿಗೆ y ಬರಿಬೇಕು. y ಬದಲು ನಾನೇನಂತ ಬರಿತೀನಿ, ಲಾಗ್ ಎಕ್ಸ್ ಪವರ್ ಎಕ್ಸ್ ಅಂತ ಬರಿತೀನಿ, ಇಂಟು 1/log x. ಹೌದಲ್ವಾ? 1/log x ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್. ಹೌದು ತಾನೆ? ನೋಡಿ, ಸೊ ಲಾಗ್ y ಈಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್, 1/y ಇಂಟು dy by dx ಈಸ್ ಈಕ್ವಲ್ ಟು ಎಕ್ಸ್ ಹಾಗೆ ಇರುತ್ತೆ, ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x ಲಾಗ್ ಎಕ್ಸ್, ಲಾಗ್ ಎಕ್ಸ್ ಹಾಗೆ ಇರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1. So that is simplified and we got this answer. My dear students, please make a note of this. We shall go to next question, right? So next question is y is equal to x power log x. ಈಗ ತಾನೇ log x power x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಅಸ್ಯೂಮ್ ದಿಸ್ ಈಸ್ ಈಕ್ವಲ್ ಟು y. ಡೈರೆಕ್ಟಾಗಿ ಬರಿತೀನಿ, ಲಾಗ್ y ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪವರ್ ಲಾಗ್ ಎಕ್ಸ್ ಅಂದರೆ ಲಾಗ್ ಎಕ್ಸ್ ಅಂದರೆ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಆಯಿತು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗ್ತದೆ, 1/y ಇಂಟು dy by dx ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ 2log x by x ಅಂತ ಆಯಿತು. ಹೌದಲ್ವಾ? ದಿಸ್ ಇಂಪ್ಲೈಸ್ dy by dx is equal to y times 2log x by x ಆಯಿತು. ಆಮೇಲೆ ಈ ವೈಗೆ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸರ್ ಬೇರೆ ಕ್ವಶನಲ್ಲಿ ಡೈರೆಕ್ಟಾಗಿ ವೈ ಬರೀತಾ ಇದ್ರಿ, ಇಲ್ಲಿ ಮಾತ್ರ ವೈ ಬರೆದು ಆಮೇಲೆ ಬರೀತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲೊಂದು ಸ್ವಲ್ಪ ಜಾಗ ಇದೆಯಪ್ಪ, ಅದಕ್ಕೆ ಬರೀತಾ ಇದ್ದೀನಿ. ವೈ ಬದಲು ಎಕ್ಸ್ ಪವರ್ ಲಾಗ್ ಎಕ್ಸ್ ಇಂಟು 2log x by x. ನೀವೇನು ಫರ್ದರ್ ಸಿಂಪ್ಲಿಫಿಕೇಶನ್ ಏನು ಮಾಡಬೇಕಾಗಿಲ್ಲ, ಇಷ್ಟು ಬರೆದ್ರೇ ಮಾರ್ಕ್ಸ್ ಕೊಡ್ತೀವಿ ನಾವು. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನು ವೈ ಸೈನ್ ಎಕ್ಸ್ ಪವರ್ ಎಕ್ಸ್ ಪ್ಲಸ್ ಸೈನ್ ರೂಟ್ ಎಕ್ಸ್ ಅಂತ. ಸೈನ್ ಎಕ್ಸ್ ಪವರ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ರೂಟ್ ಎಕ್ಸ್ ಅಂತಿದೆ. ಇದನ್ನು ಬೇರೆ ಬೇರೆ ಫಂಕ್ಷನ್ ತಗೊಂಡು ಮಾಡ್ಬೋದು, ರೈಟ್. ಸೊ ಇದನ್ನು ಯು ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಪವರ್ ಎಕ್ಸ್ ಅಂತ ತಗೊಳ್ಳಿ, ವಿ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ರೂಟ್ ಎಕ್ಸ್ ಅಂತ ತಗೊಳ್ಳಿ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಸೆಪ್ರೇಟ್ಲಿ, ಯು ಡ್ಯಾಶ್ ಕಂಡಿಡೀರಿ, ನಿಮಗೆ ಮಾಡೋಕ್ಕೆ ಗೊತ್ತಾಗತ್ತೆ. ವಿ ಡ್ಯಾಶ್ ಕಂಡಿಡೀರಿ, ವಿ ಡ್ಯಾಶ್ ಡೈರೆಕ್ಟಾಗಿ ಬರಿತೀನಿ, 1/√(1 - ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಈಸ್ 1/2 ರೂಟ್ ಎಕ್ಸ್. ಈ ವಿ ಡ್ಯಾಶ್ ನಿಮಗೆ ಮಾಡೋಕ್ಕೆ ಬರುತ್ತೆ ವಿದ್ಯಾರ್ಥಿಗಳೇ, ಇದನ್ನು ನೀವೇ ಮಾಡ್ಕೊಳ್ಳಿ. ಮತ್ತು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಉಳಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮುಂದಿನ ಕ್ವಶನ್ಗೆ ಹೋಗೋಣ. ಆಮೇಲೆ ನಾವು ವಿ ಕಂಡಕ್ಟ್ ಇಂಡಿವಿಜುವಲ್ ಟ್ಯೂಟರಿಂಗ್ ಫಾರ್ PUC, CET, NEET, JEE. ನಿಮ್ಗೇನಾದರೂ ಇಷ್ಟ ಆಗದಿದ್ದರೆ ಬಂದು ನಮ್ಮ ಹತ್ರ ಟ್ಯೂಷನ್ ಸೇರ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿ ಚಾನಲ್ನ, ಸಾಧ್ಯವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಳ್ಳೆಯದಾಗಲಿ.